Hello students, welcome to Patakal English Academy and Banshankar English Academy. Government of Karnataka 8th ಕ್ಲಾಸಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಟೀರಿಯಲ್ ಅಂತ ಹೇಳ್ಕೊಟ್ಟು ಒಂದು ಬುಕ್ ಮಾಡ್ಯಾರ. ಲೈಕ್ ಕ್ವಶನ್ ಬ್ಯಾಂಕ್. ಇದು ಈಗ 2025-26 ದಲ್ಲಿ ಮಾಡಿದ್ದು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 8th ಕ್ಲಾಸ್. ಇಲ್ಲಿ ಬರುವ ಕ್ವಶನ್ಸ್ಗಳನ್ನ ನಾನು ನಿಮಗೆ ಬಿಡಿಸಿಕೊಡ್ತೀನಿ. ಬಟ್ ಓನ್ಲಿ ಗ್ರಾಮರ್ ಕ್ವಶನ್ಸ್ಗಳನ್ನ ಮಾತ್ರ. ಓನ್ಲಿ ಗ್ರಾಮರ್ ಕ್ವಶನ್ಸ್. ಫಸ್ಟ್ ಯೂನಿಟ್ ಎ ಡೇ ಇನ್ ದ ಆಶ್ರಮ. ಇದೆಲ್ಲ ಬಿಟ್ಬಿಡೋದ್ರೆ ಕ್ವಶನ್ ನೇರವಾಗಿ ಬರ್ತೇನೆ. Question number 1, main question number 1 now. For each of the statements, 4 alternatives are given as the answers. Choose the best alternative. 1 mark each. Question number 1. Identify the part of speech of the underlined word. India is my country. Indian noun ಆಗ್ತದೆ. Name of a person, place or thing. He is my best friend. Pronoun ಆಗ್ತದೆ. Word used instead of a noun. She writes action word. She writes a letter to her mother. Hope ಆಗ್ತದ್ರಿ. She quickly finished her work. Adverb ಆಗ್ತದ್ರಿ. ಇದು a word that describes the action of a subject. ಇದು quickly ಯಾಕೆ adverb ಅಂದ್ರೆ because it modifies the action of finished. A word that modifies the verb is called adverb. So D option is right. Choose the correct prefix for given words. ಏನ್ರಿ ಪ್ರಿಫಿಕ್ಸ್ ಅಂತಾರೆ ಇವರು. ಯಾವುದದು? ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೋಷಿಯಲ್. ಸೋಷಿಯಲ್ ಇದಕ್ಕ ಆಂಟಿ ಸೋಷಿಯಲ್ ಕರೆಕ್ಟ್ ಆಗೋದ್ರಿ. ಪ್ರಿಫಿಕ್ಸ್ ಆಂಟಿ ಸೋಷಿಯಲ್ ಚಲೋ. ಬಿ ರೀ ಸೋಷಿಯಲ್, ನಾನ್ ಸೋಷಿಯಲ್, ಇನ್ ಸೋಷಿಯಲ್ ಏನ್ ಬರೋದಿಲ್ಲ. ಆಂಟಿ ಸೋಷಿಯಲ್ ಸಮಾಜ ವಿರೋಧಿ ಚಟುವಟಿಕೆಗಳು ಅಂತದ್ದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತಾರೆ ನೋಡ್ರಿ. ಟೆರರಿಸಮ್ ಐತಲ್ಲ ಇದು, ಅದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್. ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಒಂದ್ಸಲ ಅಂದರ್ ಹೆಡ್ಡಿಂಗ್ ಎಲ್ಲ ಮತ್ತೇನು ಅನ್ನೋದಬೇಕಾಗಿತ್ತು. ಚೂಸ್ ದ ಪ್ರಿಫಿಕ್ಸ್ ಫಾರ್ ದ ಗಿವನ್ ವರ್ಡ್ಸ್. ಲಿಸ್ಟ್ ವರ್ಡ್ ಮಗ್ಲ ಹಿಂಗೆ ಕೊಟ್ಬಿಡ್ತಾರೆ ಚಲೋ ಇರ್ತದ. ಇಲ್ಲ ಬರೀ ಸೆಂಟೆನ್ಸ್ ಕೊಡಿದ್ರೆ ಚಲೋ ಇರ್ತಲ್ಲ. ಇಲ್ಲ ಬರೀ ವರ್ಡ್ ಸಾಕು. ಈ ಸೆಂಟೆನ್ಸ್ ಲಿಸ್ಟ್ ಕೊಡಿದ್ರೆ ಚೆನ್ನಾಗಿತ್ತು. ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್. ವಿಜಿಬಲ್ ರೀ. ಬರೇ ವರ್ಡ್ಸ್ ಅಷ್ಟೇ ನೋಡಿ. ಸೋಷಿಯಲ್ಕ ಆಂಟಿ ಸೋಷಿಯಲ್, ವಿಜಿಬಲ್ಕ ಇನ್ವಿಜಿಬಲ್. ಕಾಣೋದು ಕಾಣಲಾರದ್ದು ಸಾಕಾಗ್ತೈತಿ. ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್. ಅಯ್ಯೋ ಪಾಸಿಬಲ್ ಇಂಪಾಸಿಬಲ್ ರೀ ಇದು. ರೆಗ್ಯುಲರ್ ಇರ್ರೆಗ್ಯುಲರ್ ಇದು. ಕ್ವಶನ್ ಚೇಂಜ್ ಆಗ್ತೈತಿ ಈಗ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್. Yesterday I saw an accident in the market. An accident, an in the market. B option correct ಆಗುತ್ತೆ ನೋಡ್ರಿ. She sat on a bench in the park. A bench, the park. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. On a bench in the park. Raju is a doctor working in a hospital ಅಂತ ಅನಿಸ್ತದ. in the hospital ಅನ್ನು ಆಗ್ತೈತಿ.
Raju is a doctor working in the hospital. Raju is a doctor working in the hospital. Isto the correct ಆಗ್ತದ. C. Suresh is an MLA who is an honest man. ಯಾನೆ MLA A vowel sound ಅದ, honest vowel sound ಅದ, ಯಾಣ ಬರ್ತದ. ಇದು B option correct ಐತ್ರಿ. Choose the correct opposite for the underlined words. ಆಗ್ಲಿ ಸರ್. Heavy ಅಂದ್ರೆ light ಇದರದ opposite word. Steel chair is heavy, but plastic is light. ಇದು ಕರೆಕ್ಟ್ ಆಗ್ತದೆ. Light. Ranganathan is strong, so space ಬರ್ಬೇಕಾಯ್ತಲ್ಲ, but his brother is weak. ಇದು ಕರೆಕ್ಟ್ ಆಗ್ತದೆ. ಈಸಿ ಕ್ವಶನ್. Some people walk fast and some walk slowly. ಇದು ಕರೆಕ್ಟ್ ಅದ. Be good but not good the opposite to bad. Bad ಇಲ್ಲ ಐತಲ್ಲ. Do as directed. 1 marking question. Fill in the blanks with the correct antonyms of the underlined words ಅಂತಾರ. Bold the and ನಾವೇ ಆಪ್ಷನ್ಸ್ ಇಲ್ಲ, ಚಾಯ್ಸಿಂಗ್ ಇಲ್ಲಿ ನಾವು ಕೊಡಬೇಕು. Bold the opposite to Arjuna was bold but Shakuni was timid. ಬರ್ಲಿಕ್ಕೆ ಬರೋದಿಲ್ಲ ಇಲ್ಲಿ. Students must go to school in time but not late. Rangana is strong but his brother is weak. ಇಲ್ಲಿ ಬಂದಿದೆ, ಮತ್ತೆ ಕೊಟ್ಟಾರೆ ಅದನ್ನ. Learn to treat even an enemy as a friend. Enemy is opposite to friend. Some people walk fast but some others walk slowly. ಇಲ್ಲದವಲ್ರಿ ಆಪ್ಷನ್ಸ್. ನೋಡ್ಲಿಲ್ಲ ನಾನು. ಬೋಲ್ಡ್ ಟಿಮಿಡ್ ಕೊಟ್ಟಾರನ್ರಿ. ಟಿಮಿಡ್ ಇಲ್ಲ ಐತಲ್ಲ, ಟಿಮಿಡ್. ಇನ್ ಟೈಮ್ ಲೇಟ್. ಸ್ಟ್ರಾಂಗ್ ವೀಕ್. ಎನಿಮಿ ಫ್ರೆಂಡ್ ಇಲ್ಲದ ನೋಡ್ರಿ. ಫಾಸ್ಟ್ ಸ್ಲೋಲಿ. ಸ್ಲೋ ಅಂತ ಕೊಟ್ರೆ ಸ್ಲೋನು ಬರ್ತದ ಎಡ್ವರ್ಬ್, ಬಟ್ ಸ್ಲೋಲಿ ಓಕೆ. ನೆಕ್ಸ್ಟ್ ನೋಡ್ಲಿಲ್ಲ ನಾನು ಅದನ್ನ. Read the following description and select appropriate descriptive word from the bracket. Making things by hand. Handiwork ಇದು. ಹೋಮ್ವರ್ಕ್ ಅಲ್ಲ, ಹ್ಯಾಂಡಿವರ್ಕ್ ಇದು. ಇದು ಕರೆಕ್ಟ್ ಆಗ್ತದೆ. 1 word substitution. A designer or one who makes plans. ಇದು ನನಗೆ ಗೊತ್ತಾಗ್ಲಿಲ್ರಿ. ಈ ಸದ್ಯಕ್ಕಂತೂ ಸಿಗಲಿಲ್ಲ. ಸ್ವಲ್ಪ ನಾನು ಗಡಿಬಿಡಿಯಿಂದ ನೋಡಿದೆ. ನಿಧಾನಾಗಿ ಮತ್ತೆಲ್ಲರ ನೋಡ್ತೀನಿ. ಗೂಗಲ್ ಸರ್ಚ್ ಮಾಡ್ಬೇಕ್ರಿ, ಸಿಗ್ಲಿಲ್ಲ ನನಗೆ. ಹಿಂಗಾಗಿ ಮತ್ತೆ ಯಾವಾಗಾರ ಇನ್ನೊಂದ್ಸಲ ಸಿಕ್ತಂದ್ರೆ ಹೇಳ್ತೀನಿ. ಇದು ಗೊತ್ತಾಗ್ಲಿಲ್ರಿ ಇದು. ಎ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲಾನ್ಸ್. ಫಿಟ್ಟರು, ಡ್ರಾಫ್ಟ್ಮನ್, ಕೋರಿಸ್ಟರು, ಕಾರ್ಪೆಂಟರ್, ಏನೋ ಒನ್ ನೋಡಿದೆ ನಾನು. ಇದ್ರಾಗ ಯಾವ್ದು ಸಿಗ್ಲಿಲ್ಲ. ಅದಕ್ಕೆ ಇದಷ್ಟು ಬಿಟ್ಟಿರ್ತೀನಿ, ಮತ್ತೆ ಯಾವಾಗಾರ ಹೇಳ್ತೀನಂತೆ. ಎ ಗ್ರೂಪ್ ಆಫ್ ಸಿಂಗರ್ಸ್. ಕ್ವಯರ್ ಇದ್ರಿ, ಚರ್ಚ್ನಾಗಿರ್ತಾರಲ್ಲ ಹುಡ್ರು. ದ್ಯಾಟ್ ಟೈಮ್ ಆಫ್ ಇಯರ್ ಅಂತ ತಿಳ್ಕೊಂಡು ಒಂದು 10th ಅವ್ರಿಗೆ ಒಂದು ಪೋಯಮ್, ಮತ್ತೆ ಇಂಗ್ಲಿಷ್ ಮೀಡಿಯಮ್ದವ್ರಿಗೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರದ್ದು ಅದರ ಬರ್ತದ. ದ ಕ್ವಯರ್ ಹೆಡ್ ಗಾನ್ ಅಂತ. ಎ ಪರ್ಸನ್ ಹೂ ಇಸ್ ನಾಟ್ ಏಬಲ್ ಟು ಸಿ ಬ್ಲೈಂಡ್. She is always here on time. ಇದಕ್ಕೂ ಕೊಟ್ಟಾರಲ್ಲ ಪಂಚ. ಇದಕ್ಕೇನು ಕೊಡ್ತಾರ್ರಿ? ಸೆಲೆಕ್ಟ್ ಮಾಡಿ ಬರಿಬೇಕ್ರಿ. ಶಿ ಈಸ್ ಆಲ್ವೇಸ್ ಹಿಯರ್ ಆನ್ ಟೈಮ್. ಹಂಗತೆ ಇದ್ರೆ ಆನ್ ಟೈಮ್ ಇದ್ರೆ ಏನಂತಾರೆ ಅದಕ್ಕೆ? ಪಂಕ್ಚುವಲ್ ಅಂತಾರ್ರಿ.
ನಾನು ಇದಕ್ಕೆ ಮ್ಯಾಗ ಏನಾರು ಆನ್ಸರ್ ಕೊಟ್ಟಾರ ಅಂತ ಮಾಡಿದ್ ನೋಡ್ರಿ. ಪಂಕ್ಚುವಲ್ ಇದು, ಪಂಕ್ಚುವಲ್ ಅಂತಾರೆ. ಫ್ಲೆಕ್ಸಿಬಲ್, ಲೇಜಿ, ಶಾಯ್, ಪಂಕ್ಚುವಲ್, ಆಲ್ವೇಸ್ ಆನ್ ಟೈಮ್. ಆನ್ ಟೈಮ್ ಅಂದ್ರೆ ಒಂಚೂರು ಹೆಚ್ಚಿಲ್ಲ ಒಂಚೂರು ಕಮ್ಮಿ ಇಲ್ಲ ರೀ. 10 ಗಂಟೆ ಸರಿಯಾಗಿ 10 ಗಂಟೆ ಕರೋದು ಪಂಕ್ಚುವಲ್ ಅಂತ ಕರೀತಾರೆ. ಚೂಸ್ ದ ಕೌಂಟಬಲ್ ನೌನ್ಸ್ ಫ್ರಮ್ ಈಚ್ ಗ್ರೂಪ್ ಅಂತಾರೆ. ಕೌಂಟಬಲ್ ನೌನ್ ಅಂತಾರೆ. ಪೀಪಲ್ ಕೌಂಟಬಲ್ ರೀ, ಒಂದೇ ಕೊಟ್ಟರು ಅದ್ಯಾವ್ದಂತ ಹೇಳ್ಬೇಕು. ಪೀಪಲ್ ಕೌಂಟೇಬಲ್ ಅಲ್ಲ. ಟ್ರುತ್, ಫ್ರೆಂಡ್ಸ್ ಕೌಂಟೇಬಲ್ ರೀ ಇದು. ಕಾಫಿ, ರೈಸ್, ಟೇಬಲ್ ಇದು ಕೌಂಟೇಬಲ್ ರೀ. ಸೌಂಡ್, ಅಡ್ವೈಸ್, ಕಾರ್ ಕೌಂಟೇಬಲ್ ರೀ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences ಈಚ್ ಅಂತಾರ. ರಿಯಲ್ ಫ್ರೆಂಡ್ಸ್, ನಾನು ಇದನ್ನ ಟೆಕ್ಸ್ಟ್ ಬುಕ್ ಟೀಚ್ ಮಾಡಿಲ್ಲ, ಹಿಂಗಾಗಿ ಟೆಕ್ಸ್ಟ್ ಬುಕ್ ಮೇಲೆ ಕ್ವಶನ್ಸ್ಗಳು ಬರೋದಿಲ್ಲ ನನಗೆ. ಇದು ಟೆಕ್ಸ್ಟ್ ಬುಕ್ ಮೇಲಿನ ಕ್ವಶನ್ಸ್ಗಳು. ಇದೊಂದು ಪ್ರೊಫೈಲ್ ರೈಟಿಂಗ್ ಅಂತದ. ಪ್ರೊಫೈಲ್ ರೈಟಿಂಗ್ ನನಗೆ ಮಾಡ್ಲಿಕ್ಕೆ ಆಗೋದಿಲ್ರಿ, ಬರಿಬೇಕಲ್ಲ, ಅದನ್ನೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲೊಂದೇನೋ ಕೊಟ್ಟಾರೆ ಇವರು, ಬೇಕಾದ್ರೆ ಇದನ್ನ ಮಾಡ್ಬೋದನ್ನ ನೋಡ್ತೀನಿ, ಮಾಡ್ಬೋದು ಅಂತ ಅನ್ಸುತ್ತೆ, ನೋಡಿನಿ. ರೀಡ್ ದ ವರ್ಡ್ಸ್ ಗಿವನ್ ಬಿಲೋ and identify the words having a vowel e sounds. Short and long ಇದೆ. ಈ ಲಾಂಗ್ ಇದು ಶಾರ್ಟ್. ವೊವೆಲ್ಸ್ ಐಡೆಂಟಿಫೈ ಮಾಡಂತಾರ. ಬಾಕ್ಸ್ ಇದು ಇ, ಇದು ಸಿ ಇಲ್ಲಿ ಬರ್ತಾ, ಟೀಚ್ ಇಲ್ಲಿ ಬರ್ತಾ, ಕಿಪ್ ಈಚ ಕಡೆ ಬರ್ತಾ, ಡಿಗ್ ಈಚ ಕಡೆ ಬರ್ತಾ, ನೀಡ್ ಇಲ್ಲಿ ಬರ್ತಾ, ಪಿನ್ ಇಲ್ಲಿ ಬರ್ತದ, ಕ್ಲೀನ್ ಇಲ್ಲಿ ಬರ್ತದ, ಬೀಟ್ ಇಲ್ಲಿ ಬರ್ತದ, ಫಿಗ್ ಇಲ್ಲೇ ಬರ್ತದ, ಪೀಲ್ ಇಲ್ಲಿ ಬರ್ತದ, ಕಿಡ್ ಇಲ್ಲಿ ಬರ್ತದ, ಮೀಟ್ ಇಲ್ಲಿ ಬರ್ತದ, ವಿನ್ ಇಲ್ಲೇ ಬರ್ತದ, ಮೀಲ್ ಇಲ್ಲಿ ಬರ್ತದ, ಟಿನ್ ಇಲ್ಲೇ ಬರ್ತದ, ಸ್ಪೀಡ್ ಇಲ್ಲಿ ಬರ್ತದ. ಲಾಂಗ್ ಶಾರ್ಟ್ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಸಿ, ಟಿ, ಕಿಟ್, ಡಿಗ್, ನೀಡ್, ಪಿನ್, ಕ್ಲೀನ್, ಬೀಟ್, ಫಿಗ್, ಪೀಲ್, ಕಿಡ್, meet, win, meal, tin, speed. ಇದ್ರ ಮೇಲೆ ಗೊತ್ತಾಗ್ತದೆ ನಿಮ್ಗೆ ಯಾವ್ದೆಲ್ಲ ಅಂತ ಹೇಳಿ. ಇಲ್ಲೊಂದೇನೋ ಕೆಲಸ ಕೊಡೋದು. ರೀಡ್ ದ ಪ್ಯಾಸೇಜ್ ಅಂಡ್ ಲಿಸ್ಟ್ ಔಟ್ ಕೌಂಟಬಲ್ ಅಂಡ್ ಅನ್ಕೌಂಟಬಲ್ ನೌನ್ಸ್ ಇನ್ 2 different columns. ಕೌಂಟಬಲ್ ನೌನ್, ಕೌಂಟಬಲ್ ನೌನ್ಸ್ ಅದಾವ್ರಿ. ಫಸ್ಟ್ ನೌನ್ ಯಾವ್ದಂತ ಕಂಡುಹಿಡ್ಕೊಂಡು ಅದು ಕೌಂಟಬಲ್ ಅನ್ಕೌಂಟಬಲ್ ಹೇಳ್ಬೇಕ್ರಿ. ಸ್ಟೂಡೆಂಟ್ಸ್ ನೌನ್ ಆಗ್ತದ, ಇದು ಕೌಂಟೇಬಲ್. ಗ್ಯಾದರ್ಡ್ ಫಾರ್ ದ ಕ್ಲಾಸ್ ಕೌಂಟೇಬಲ್ ರೀ. ಈಗರ್ ಟು ಬಿಗಿನ್ ಟು ದೇರ್ ಸೈನ್ಸ್ ಲೆಸನ್ ಕೌಂಟೇಬಲ್ ರೀ. ದೇ ಯೂಸ್ಡ್ ಪೇಪರ್ ಕೌಂಟೇಬಲ್. ಪೆನ್ಸಿಲ್ಸ್ ಕೌಂಟೇಬಲ್. ಟು ಟೇಕ್ ನೋಟ್ಸ್ ಟು ಟೇಕ್ ನೋಟ್ಸ್ ನೌನ್ ಹೌದಿದು. ನೋಟ್ಸಿಸ್ ಅಂತ ಹೇಳಿ ಅನ್ನೋದಲ್ರಿ, ಇದು ಅನ್ಕೌಂಟಬಲ್ ಅಂತ ಅನಿಸ್ತತ್ರಿ. ಇದು ನೋಟ್ಸ್ ಕೌಂಟಬಲ್ ಅನ್ಕೌಂಟಬಲ್. ಆಲ್ವೇಸ್ ನೋಟ್ ಅಂತ ಇರೋದಿಲ್ಲ, ನೋಟ್ಸ್ ಕೌಂಟಬಲ್ ಅಲ್ರಿ. ನೋಟ್ಸ್ ಕ್ಲಿಯರ್ ಇಲ್ಲ ಫ್ರೆಂಡ್ಸ್ ನನಗೆ. ಗೊತ್ತಾಗೋದಲ್ರಿ ಇದು. ನೋಟ್ಸ್ ಸಿಂಗುಲರ್, ಪ್ಲೂರಲ್. ನೋಟ್ಸ್ ಸಿಂಗುಲರ್ ಆಗ್ಲಿಕ್ಕಿಲ್ಲ, ನೋಟ್ ಅಂತ ಹೇಳಿ. ಇದು ಗೊತ್ತಾಗೋಲ್ರಿ ನೋಟ್ಸ್ ನಮಗೆ, ಸಿಂಗುಲರ್ ಪ್ಲೂರಲ್ ಅಂತ ಹೇಳಿ. ನೋಟ್ಸ್ ನೌನ್ ಇದು, ಟೇಕ್ ನೋಟ್ಸ್ ನೌನ್ ಇದು, ಬಟ್ ಕೌಂಟಬಲ್ ಅನ್ಕೌಂಟಬಲ್ ಗೊತ್ತಾಗ್ತಾ ಇಲ್ಲ. ಲಕ್ಷ್ಯ ಕೊಡ್ಲಿಲ್ಲ ನಾನು ಪ್ರಿಪರೇಷನ್ ಮಾಡುವಾಗ. ವರ್ಕ್ ವಿತ್ ಸ್ಯಾಂಪಲ್ಸ್ ಕೌಂಟಬಲ್. ಸಾಯಿಲ್ ಅನ್ಕೌಂಟಬಲ್, ವಾಟರ್ ಅನ್ಕೌಂಟಬಲ್, ಆಫ್ಟರ್ ದ ಲೆಸನ್ ಕೌಂಟಬಲ್. 8 lunch uncountable, drank juice uncountable, fresh air uncountable, sunshine uncountable, of the spring day ಇದು countable. ಇದನ್ನು ಮಾಡಬಹುದು. read the warnings on each of the description, each of the picture below
ಮ್ಯಾಚ್ ದೆಮ್ ವಿತ್ ದ ಮೀನಿಂಗ್ ಆಫ್ ದ ವಾರ್ನಿಂಗ್. ಒಂಚೂರು ಹಂಗ ನೋಡ್ಬೇಕ್ರಿ, ಇದನ್ನ ಮಜಾ ಇರ್ತದ. ಹಿಂಗಂದ್ರೆ ವಾರ್ನಿಂಗ್ ಸ್ವಲ್ಪ ನೋಡ್ರಿ, ಮೊದಲು ಬಾಕ್ಸ್ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಡು ನಾಟ್ ಇನ್ಸನರೇಟ್. ಇನ್ಸನರೇಟ್ ಅಂದ್ರೆ ಬರ್ನ್ ಮಾಡೋದ್ರಿ, ಬರ್ನ್ ಮಾಡಬೇಡ ಅಂತಂದಾಗ ಇಲ್ಲೈತಲ್ಲ, ಇದಕ್ಕೆ ಮ್ಯಾಚ್ ಆಗ್ತದ್ರಿ. ಡು ನಾಟ್ ಇನ್ಸನರೇಟ್ ಅಂದ್ರೆ ಡು ನಾಟ್ ಬರ್ನ್ ಇಟ್ ಅಂದಂಗ್ರಿ ಅದು. ಫಾರ್ ಓನ್ಲಿ ಎಕ್ಸ್ಟರ್ನಲ್ ಯೂಸ್ ಅಂತ ಐತಿ ಇಲ್ಲ. ಅಂದ್ರೆ ಇಲ್ಲೈತ್ ನೋಡ್ರಿ, ಡು ನಾಟ್ ಡ್ರಿಂಕ್ ಅಂಡ್ ಈಟ್ ಇಟ್, ಡು ನಾಟ್ ಈಟ್ ಆರ್ ಡ್ರಿಂಕ್ ಇಟ್, ಓನ್ಲಿ ಎಕ್ಸ್ಟರ್ನಲ್ ಯೂಸ್. ಇದಕ್ಕೆ ಮ್ಯಾಚ್ ಆಗ್ತದೆ. ನೆಕ್ಸ್ಟ್ ಯೂಸ್ ಏನಂತಂದ್ರೆ ವೆಂಟಿಲೇಷನ್ ಅಂತದ. ಯೂಸ್ ವಿತ್ ಅಡೆಕ್ವೇಟ್ ವೆಂಟಿಲೇಷನ್ ಅಂತದ. ವೆಂಟಿಲೇಷನ್ ಇದ್ದಲ್ಲಿ ಯೂಸ್ ಮಾಡ್ರಿ ಇದನ್ನ. ಡು ನಾಟ್ ಯೂಸ್ ಇಟ್ ಇನ್ ಎ ಕ್ಲೋಸ್ ರೂಮ್. ವೆಂಟಿಲೇಷನ್ ಇರೋದಿಲ್ಲ ಅಲ್ಲೇ, ಇದಕ್ಕೆ ಮ್ಯಾಚ್ ಆಗತ್ತ. ನೆಕ್ಸ್ಟ್ ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್. ಇದು ಬರ್ತದೆ ನೋಡ್ರಿ. ಕೀಪ್ ಇಟ್ ಇನ್ ಎ ಪ್ಲೇಸ್ ವೇರ್ ಎ ಚೈಲ್ಡ್ ಕೆನಾಟ್ ಗೋ ನಿಯರ್ ಇಟ್. ಇದು 4 ಮಾಡಿದ್ನೇ ಇಲ್ರಿ, 4 ಅಥವಾ ಇನ್ನೊಂದು ತಿರ್ಬೇಕು, 4 ಇದ್ದಂಗೆ ಅದಾವ್ರಿ. 1 2 3 4 ಅದವಲ್ರಿ. ಓಕೆ. ಡು ನಾಟ್ ಯೂಸ್ ಇಟ್ ಇನ್ ಕ್ಲೋಸ್ ರೂಮ್ ಅಂದ್ರೆ ವೆಂಟಿಲೇಷನ್ ಇದ್ದಲ್ಲೇ, ಇದಕ್ಕೆ ಅನುಕೂಲ ಆಗ್ತದ, ಮ್ಯಾಚ್ ಆಗ್ತದ್ರಿ. ಡು ನಾಟ್ ಬರ್ನ್ ಇಟ್, ಇದು ಇನ್ಸನರೇಟ್. ಕೀಪ್ ಇಟ್ ಇನ್ ಎ ಪ್ಲೇಸ್ ವೇರ್ ಚೈಲ್ಡ್ ಕೆನಾಟ್ ಗೋ ನಿಯರ್ ಇಟ್ ಅಂದ್ರೆ ಕೀಪ್ ಇಟ್ ಔಟ್ ಫಾರ್ ರೀಚ್ ಆಫ್ ಚಿಲ್ಡ್ರನ್, ಇದು ಆಗ್ತೈತಿ. ಡು ನಾಟ್ ಈಟ್ ಆರ್ ಡ್ರಿಂಕ್, ಡು ನಾಟ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಅಂತ ಇತ್ತು ನೋಡ್ರಿ, ಅದು ಇಲ್ಲದ್ರಿ ಫಾರ್ ಎಕ್ಸ್ಟರ್ನಲ್ ಯೂಸ್ ಅಂತ ಇಲ್ಲೈತಲ್ಲ, ಇದು ಕ್ಲಿಯರ್ ಇಲ್ಲಲ್ಲ, ಅದಕ್ಕಂತ ಆಗ್ತದೆ. ಡು ನಾಟ್ ಸ್ಟೋರ್ ಇನ್ ಎ ಕಬರ್ಡ್ ಆರ್ ಕೀಪ್ ಇಟ್ ಇನ್ ದ ಫ್ರಿಜ್. ಒಂದು ಯಾವ್ದಾರು ಬಿಟ್ಟೆ ನಾನು. 1 2 3 4 5 1 2 3 4 ಇದನ್ನ ಬಿಟ್ಟೆ ನೋಡ್ರಿ. ಡು ನಾಟ್ ಸ್ಟೋರ್ ಇಟ್ ಇನ್ ಎ ಕಬೋರ್ಡ್, ಕೀಪ್ ಇಟ್ ಇನ್ ದ ಫ್ರಿಜ್. ಇಲ್ಲೇ ಐತ್ ನೋಡ್ರಿ, ಕೀಪ್ ರೆಫ್ರಿಜರೇಟೆಡ್. ಇದಕ್ಕೆ ಮ್ಯಾಚ್ ಆಗ್ತೈತ್ರಿ. ನನಗೆ ಅದಕ್ಕೆ ಸಂಶಯ ಬಂದ, ಅದಕ್ಕೆ 2ನೇ ಸಲ ನೋಡಿದೆ ನಾನು. ಓಕೆ, ಬರ್ರಿ. ಇವು ಮತ್ತು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅದಲ್ಲ, ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೊಂದೇನೋ ಇದು ಏನಂತಾರೆ, ಇದು ಲಿಸ್ಟ್ ದ ಡಿಫರೆನ್ಸ್ ಬಿಟ್ವೀನ್ ಶಾಂತಿನಿಕೇತನ ಸ್ಕೂಲ್. ಓಕೆ, ಟೆಕ್ಸ್ಟ್ ಬುಕ್ ನನ್ನ ಕ್ವಶನ್ಸ್ ಅಂತ ಅನಿಸ್ತದೆ ಇದು. ಹೌದು. ಇಲ್ಲೊಂದೇನೋ ಪ್ಯಾಸೇಜ್ ಅದ ರೀ, ಪ್ಯಾಸೇಜ್ ಮೇಲೆ ಒಂದೆರಡು ಕ್ವಶನ್ ಕೊಡ್ತಾರ. ದರ್ ಇಸ್ ವೆರಿ little book work in the classroom. School is over at about 4 o'clock, and then there is a rush to get first into the garden, into the great open field for football. Our Shantiniketana boys are famous everywhere for their sports and games. What are Shantiniketana boys famous for? For their sports and games. Where do the boys rush to after the class? Into the great open field for football. Right answer ಆಗ್ತದೆ. ಇಷ್ಟೆಲ್ಲ ಆಯ್ತು. ಈಗ ಲೆಸನ್ ಆಗಿರುವೆಲ್ಲ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಆಯ್ದವಲ್ರಿ. ಓಕೆ, ಮತ್ತೆ ಇನ್ನೊಂಚೂರು ಇದ್ರ ಕೂಡ ಇದೊಂದು ಬ್ಯೂಟಿ ಅಂತ ಒಂದು ಪೋಯಮ್ ಒಂದು ಮುಗಿಸ್ಬಿಡ್ತೇನೆ. ಸ್ವಲ್ಪ ಇದಾವೆ ಕ್ವಶನ್ಸ್. ಚೂಸ್ ದ ಕರೆಕ್ಟ್ ಸಫಿಕ್ಸ್ ಅಂತಾರ ಸರ್. ಸಫಿಕ್ಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ವರ್ಡ್ಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಸಫಿಕ್ಸ್ ಅಂತಾರ. ಸಾರಿ, ವರ್ಡ್ಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಪ್ರಿಫಿಕ್ಸ್ ಅಂತಾರ. ವರ್ಡ್ ಮುಗಿದ ನಂತರ ಯೂಸ್ ಮಾಡಿದ್ರೆ ಸಫಿಕ್ಸ್ ಅಂತ ಕರೀತಾರೆ. ಈಗ ಹ್ಯಾಪಿ ಅನ್ಹ್ಯಾಪಿ ಅದಲ್ಲ, ಇದು ಪ್ರಿಫಿಕ್ಸ್ ಆಗ್ತದ. ಹ್ಯಾಪಿನೆಸ್ ಅಂತ, ಹ್ಯಾಪಿ ಕೊಟ್ಟು ನಿಸ್ ಅಂತ ಕೊಟ್ರ ಅಂದ್ರೆ ಹ್ಯಾಪಿನೆಸ್ ಅಂದ್ರೆ ಇದು ಸರ್ ಹೇಳ್ದಂಗ ಸಫಿಕ್ಸ್ ಆಗ್ತದ. ನನ್ಗೆ ಸ್ಲಿಪ್ ಆಫ್ ಟಂಗ್ ಆಯ್ತು, ಸಫಿಕ್ಸ್ ಕೊಡು ಅಂತಾರ.
ಆರ್ ರೂಟ್ ವರ್ಡ್ ಅಂತಾರೆ ಇದಕ್ಕೆ ಕೊಟ್ಟದ್ದಕ್ಕೆ ರೂಟ್ ವರ್ಡ್ ಅಂತಾರ. ನಾವು ಈ ವರ್ಡ್ಗಿಂತ ಮುಂಚೆ ಹಚ್ಚಿದ್ರೆ ಅದು ಪ್ರಿಫಿಕ್ಸ್ ಅಂತ ಆಗ್ತೈತಿ, ವರ್ಡ್ ನಂತರ ಹಾಕಿದ್ರೆ ಸಫಿಕ್ಸ್ ಅಂತ ಆಗ್ತೈತಿ. ಈಗ ನಾವು ಸಫಿಕ್ಸ್ ಹಾಕ್ಬೇಕಾದ ಕೆಲಸ ಕೊಟ್ಟಾರಿಲ್ಲ ಸರ್ ಈ ಪೋಯಮ್ದಿಂದ. ದ ಸನ್ಸೆಟ್ ಈಸ್ ಎ ಬ್ಯೂಟಿಫುಲ್ ರೀ, ಇದು ಕರೆಕ್ಟ್ ಆಗ್ತತ್ರಿ. ಬ್ಯೂಟಿಫುಲ್ ಸೈಟ್ ಇದು ಕರೆಕ್ಟ್ ಆಗ್ತದೆ. ದ ಆಂಟೋನಿಮ್ ಆಫ್ ದ ವರ್ಡ್ ಬ್ಯೂಟಿಫುಲ್ ಇದು ಸರ್ ಇದು ಒಂದೇ ಇದೆ ಸರ್, ಇದಕ್ಕಷ್ಟೇ ಸಫಿಕ್ಸ್ ಹಾಕೋದು ಒಂದಾಯ್ತು, ಇದು ಮುಗೀತು. ಆಂಟೋನಿಮ್ ಕೊಡ್ಬೇಕೀಗ. ಬ್ಯೂಟಿಫುಲ್ ಅದ ಆಂಟೋನಿಮ್ ಅಂದ್ರೆ ಅಗ್ಲಿ, ಇದು ಅಗ್ಲಿ ಆಗ್ತದ. ದ ವರ್ಡ್ ಲೈಟ್ ರೈಮ್ಸ್ ವಿತ್ ನೈಟ್. ಲೈಟ್ ನೈಟ್. Next, the word rain rhymes with rain, brain, brown wind, storm. ಇದು ಕರೆಕ್ಟ್ ಆಗ್ತದೆ. ಹಲೋ, ಓಕೆ. ನೆಕ್ಸ್ಟ್ ಪೋಯಮ್ ರೀಡ್ ಮಾಡಿದ್ರೆ ಬರ್ತದ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಬಟ್ ಫ್ರೆಂಡ್ಸ್, ಐ ಹ್ಯಾವಂಟ್ ರೆಡ್ ದಿಸ್ ಪೋಯಮ್, ಐ ಹ್ಯಾವಂಟ್ ಟಾಟ್ ದಿಸ್ ಪೋಯಮ್. ಟೆಕ್ಸ್ಟ್ ಬುಕ್ 8th ನಾ ಎಂದೂ ಹೇಳಿಲ್ರಿ. ಹಿಂಗಾಗಿ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ ನನಗೆ ಮಾಡ್ಲಿಕ್ಕೆ ಬರೋದಿಲ್ರಿ. ಇದೇನೋ ಅದ ನನಗೇನು ಗೊತ್ತಾಗೋದು ಬಿಟ್ರಿ. ಲಿಸ್ಟ್ ಔಟ್ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್, ಇದೆಲ್ಲ ಬರೋದಿಲ್ಲ. ಎಂಡ್ ಆಯ್ತು. ನೆಕ್ಸ್ಟ್ ಬರ್ತದೆ ಸಿ ವಿ ರಾಮಣ್ಣ. ಇಲ್ಲ 8th ಟೆಕ್ಸ್ಟ್ ಬುಕ್ ನಾನು ಹೇಳಲ್ರಿ, ಹೌದಾ. ಸುಮ್ಮನಷ್ಟೇ ಗ್ರಾಮರ್ ಏನೋ ಹುಡುಗರಿಗೆ ಒಂದು ಸ್ವಲ್ಪ ಏನೋ ಹೆಲ್ಪ್ ಆಗುತ್ತೆ. ನಾನು ಗ್ರಾಮರ್ ಯಾವ ಕ್ಲಾಸ್ನವರು ಬರ್ತದಲ್ರಿ, ಅದಕ್ಕೆ ಮಾಡೇನಿ ಇದನ್ನ. ನಾನು ಹೇಳೋದು 10th ಇಂಗ್ಲಿಷ್ ಮೀಡಿಯಂ 3 ಪುಸ್ತಕಗಳು, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಂಗ್ಲಿಷ್, ಈ 5 ಟೆಕ್ಸ್ಟ್ ಬುಕ್ಗಳನ್ನ ಹೇಳ್ತೇನೆ ನಾನು. 9th ಟೆಕ್ಸ್ಟ್ ಬುಕ್ ಕನ್ನಡ ಮೀಡಿಯಂ ಅಂತ ಹೇಳ್ತೇನೆ ರೀ. ಅದನ್ನು ಭಾಳ ದಿವಸ ಹೇಳೀನಿ, ನಡಬರ್ಕ್ 1-2 ವರ್ಷ ಬಿಟ್ಟಿನಿ, 1 ವರ್ಷ 2 ವರ್ಷ, ಮತ್ತು ಹಳ್ಳಿಗೆ ಅದನ್ನು 9th ಒಂದು ಹೇಳ್ತೀನಿ ನೋಡ್ರಿ. 9th ಹೇಳ್ತೀನಿ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, RMS 3 ಹೇಳ್ತೀನಿ 9th. ಬಟ್ ಕ್ವಶನ್ ಬ್ಯಾಂಕ್ ಕನ್ನಡ ಮೀಡಿಯಂದಷ್ಟೇ 9th ಕೊಟ್ಟಾರ. ಯಾವ್ದು ಕೊಟ್ಟಾರ ನನಗೆ ಸ್ವಲ್ಪ ಮಟೀರಿಯಲ್ ಸಿಗ್ತೈತಲ್ಲ, ಅದನ್ನ ತಗೊಂಡು ಹೇಳ್ತಿರ್ತೀನಿ, ಹುಡುಗರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ. ಇದು 8th ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದದ. ಮತ್ತು ಹಾಗೆ ಉಳ್ಕದ್ದು ಮತ್ತೆ PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, 9th ಕ್ಲಾಸಿನ ಸೆಕೆಂಡ್ ಲ್ಯಾಂಗ್ವೇಜ್, ಆಮೇಲೆ 10th ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ RMS ಸ್ಕೂಲಿಂದು ಟೆಕ್ಸ್ಟ್ ಬುಕ್ಸು, ಕ್ವಶನ್ಸು, ಗ್ರಾಮರು, ಕಾಂಪೋಸಿಷನ್ ಹಾಕ್ತಿರೋದಲ್ಲ, ಇದೆಲ್ಲ ಹಾಕ್ತಿರ್ತೀನಿ. ನೋಡ್ಕೊಡ್ರಿ, ವಾಚ್ ಮಾಡ್ರಿ, ಯೂಸ್ ತಗೋರಿ. ಡಿಫಿಕಲ್ಟಿ ಏನಾದರೂ ಅನಿಸಿದ್ರೆ ಕಮೆಂಟ್ ಹಾಕ್ರಿ, ಕ್ವಶನ್ಸ್ ಕೇಳ್ರಿ. ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನಾನು ನೋಡಿದ್ರೆ ಸಾಕು, ಒಂದು ಕ್ಷಣದೊಳಗೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ದೆನ್ ಸಿ ಯು ಅಗೇನ್. ಬೈ ಫ್ರೆಂಡ್ಸ್.